ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1023 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 6ನೇ ಜನವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತ ಇತ್ತೀಚೆಗೆ ಜಾಗತಿಕ ಅಕ್ಕಿ ಉತ್ಪಾದನೆಯಲ್ಲಿ ಯಾವ ಸ್ಥಾನವನ್ನು ಸಾಧಿಸಿದೆ? ಇಂಡಿಯಾ ಹ್ಯಾಸ್ ರೀಸೆಂಟ್ಲಿ ಅಚೀವ್ಡ್ ವಿಚ್ ಪೊಸಿಷನ್ ಇನ್ ಗ್ಲೋಬಲ್ ರೈಸ್ ಪ್ರೊಡಕ್ಷನ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಅಕ್ಕಿ ಕೃಷಿ ಏನಿರುತ್ತೆ ಒಂದು ಪ್ರಧಾನವಾಗಿರ್ತಕ್ಕಂಥ ಒಂದು ಕೃಷಿ ಬೆಳೆ ಆಗಿರುತ್ತೆ. ಸೊ ಈಗ ಜಾಗತಿಕವಾಗಿ ಈ ಒಂದು ಅಕ್ಕಿ ಬೆಳೆಯಲ್ಲಿ ನಮ್ಮ ಭಾರತ ದೇಶದ ಉತ್ಪಾದನೆಯನ್ನು ನಾವು ತೆಗೆದುಕೊಂಡಾಗ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಈಗ ಭಾರತ ದೇಶ ಪ್ರಪಂಚದಲ್ಲಿಯೇ ಅತ್ಯಂತ ಅಧಿಕ ಅಕ್ಕಿಯನ್ನು ಬೆಳೀತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಮೊದಲ ಸ್ಥಾನವನ್ನು ನಮ್ಮ ಭಾರತ ದೇಶ ಪಡೆದುಕೊಂಡಿರುತ್ತೆ. ಹಾಗಿದ್ರೆ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಅಂದ್ರೆ ಅಮೆರಿಕಾದ ಕೃಷಿ ಸಂಸ್ಥೆಯ ವತಿಯಿಂದ ಬಂದಿರತಕ್ಕಂಥ ಒಂದು ವರದಿ ಇದಾಗಿರುತ್ತೆ. ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತ ರಾಷ್ಟ್ರ ಈಗ ಚೀನಾ ರಾಷ್ಟ್ರವನ್ನ ಬೈಪಾಸ್ ಮಾಡುವ ಮುಖಾಂತರ ಅಕ್ಕಿ ಕೃಷಿಯಲ್ಲಿ ಅತ್ಯಂತ ಹೆಚ್ಚಿನ ಒಂದು ಉತ್ಪಾದನೆಯನ್ನ ಮಾಡಲಾಗಿರುತ್ತೆ. ಸೊ ಈಗ ಪ್ರಪಂಚದ ಒಟ್ಟು ಉತ್ಪಾದನೆ 2025ನೇ ಇಸ್ವಿಯಲ್ಲಿ ಪ್ರಪಂಚದ ಒಟ್ಟು ಉತ್ಪಾದನೆ 540 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ರೈಸ್ ಅಥವಾ ಅಕ್ಕಿಯನ್ನು ಉತ್ಪಾದನೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ಭಾರತ ದೇಶದ ಕಾಂಟ್ರಿಬ್ಯೂಷನ್ 152 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಗಿರುತ್ತೆ. ಚೈನಾ ನಮ್ಮ ಭಾರತ ದೇಶಕ್ಕಿಂತ ಸ್ವಲ್ಪ ಕಡಿಮೆ ಆಗಿರುತ್ತೆ. 146 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಅಕ್ಕಿಯನ್ನು ಉತ್ಪಾದನೆ ಮಾಡುವ ಮುಖಾಂತರ ಚೀನಾ ರಾಷ್ಟ್ರ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಸೇಮ್ ಸ್ಟ್ಯಾಟಿಸ್ಟಿಕ್ಸ್ ನಾನು ಏನು ಹೇಳಿದ್ದೆ. ಸೊ ವರ್ಲ್ಡ್, ಇಂಡಿಯಾ ಮತ್ತು ಚೈನಾವನ್ನು ನಾವು ತೆಗೆದುಕೊಂಡಾಗ ಸೊ 540 ಬಂದು ಪ್ರಪಂಚದ್ದು, ನಮ್ಮ ಭಾರತ ದೇಶದ್ದು 152 ಆ್ಯಂಡ್ ಚೈನಾ ರಾಷ್ಟ್ರದ್ದು 146 ಆಗಿರುತ್ತೆ. ಇನ್ನು ಏರಿಯಾ ವೈಸ್ ನಾವು ನೋಡೋದಾದ್ರೆ ಪ್ರಪಂಚದಾದ್ಯಂತ 172.20 ಮಿಲಿಯನ್ ಹೆಕ್ಟೇರ್ಗಳಷ್ಟು ಪ್ರದೇಶದಲ್ಲಿ ಅಕ್ಕಿ ಬೆಳೆಯನ್ನು ಬೆಳೆಯಲಾಗುತ್ತೆ. ನಮ್ಮ ಭಾರತ ದೇಶದಲ್ಲಿ 52 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ಪ್ರದೇಶದಲ್ಲಿ ಅಕ್ಕಿಯನ್ನು ಬೆಳೆಯಲಾಗುತ್ತೆ. ಚೈನಾದಲ್ಲಿ 29 ಮಿಲಿಯನ್ ಹೆಕ್ಟೇರ್ಸ್ಗಳಲ್ಲಿ ಈ ಒಂದು ಬೆಳೆಯನ್ನು ಬೆಳೆಯಲಾಗುತ್ತೆ. ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ನೋಡೋದಾದ್ರೆ ಈ ಜಗತ್ತಿನ ಆವರೇಜ್ ಅನ್ನು ನಾವು ತೆಗೆದುಕೊಂಡಾಗ 4.69, ಈ 4.69 ಏನಿದೆ 1 ಎಕರೆಗೆ ಮೆಟ್ರಿಕ್ ಟನ್ಸ್, ಅಂದ್ರೆ ಮೆಟ್ರಿಕ್ ಟನ್ಸ್ ಪರ್ ಏಕರ್ 4.69 ಮೆಟ್ರಿಕ್ ಟನ್ಸ್ ಅಷ್ಟು 1 ಎಕರೆಗೆ ಸರಾಸರಿ ಆಗಿರುತ್ತೆ. ಇದು ಪ್ರಪಂಚದ ಸರಾಸರಿಯನ್ನ ತೆಗೆದುಕೊಂಡಾಗ. ಹಾಗಿದ್ರೆ ನಮ್ಮ ಭಾರತ ದೇಶದ ಈಲ್ಡ್ ಅಥವಾ ಇಳುವರಿ ಎಷ್ಟಿರುತ್ತೆ ಅಂದ್ರೆ 4.39 ಮೆಟ್ರಿಕ್ ಟನ್ಸ್ ಪರ್ ಹೆಕ್ಟೇರ್ ಇರುತ್ತೆ. ಬಟ್ ಚೈನಾವನ್ನ ನೀವು ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಬೌಟ್ ಚೈನಾ. ಸೊ 7.1 ಮಿಲಿಯನ್ 7.1 ಮೆಟ್ರಿಕ್ ಟನ್ಸ್ ಪರ್ ಹೆಕ್ಟೇರ್ ಅಷ್ಟು ಅವರು ಅಕ್ಕಿಯನ್ನ ಬೆಳೀತಾ ಇದ್ದಾರೆ. ಸೊ ಅದರಿಂದ ಅತ್ಯಂತ ಹೆಚ್ಚಿನ ಇಳುವರಿಯನ್ನ ನೀಡ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರ ಯಾವುದು ಅಂದ್ರೆ ಚೈನಾ ರಾಷ್ಟ್ರ ಅತ್ಯಂತ ಹೆಚ್ಚಿನ ಇಳುವರಿಯನ್ನ ನೀಡ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ ನಮಗೆ ಕಂಪೇರ್ ಮಾಡಿದ್ರೆ 50% ಲೆಸ್ ಲ್ಯಾಂಡ್ ಏರಿಯಾದಲ್ಲಿ ಆಲ್ಮೋಸ್ಟ್ ನಮ್ಮಷ್ಟೇ ಅಕ್ಕಿಯನ್ನ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರವಾಗಿ ನಾವು ಚೈನಾ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ಈಗ ನಮ್ಮ ಭಾರತ ದೇಶದಲ್ಲಿ ರೈಸ್ ಪ್ರೊಡಕ್ಷನ್ ಹೆಚ್ಚಾಗಿರ್ಲಿಕ್ಕೆ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ ಇನ್ಕ್ರೀಸ್ ಇನ್ ಕಲ್ಟಿವೇಟೆಡ್ ಏರಿಯಾ, ಅಂದ್ರೆ ಕೃಷಿ ಪ್ರದೇಶದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಇರಿಗೇಷನ್ ಫೆಸಿಲಿಟೀಸ್, ಅಂದ್ರೆ ಈ ಒಂದು ನೀರಾವರಿ ಪದ್ಧತಿ ಏನಿರುತ್ತೆ ಈ ಸೌಲಭ್ಯಗಳು ಉತ್ತಮವಾಗಿರ್ತಕ್ಕಂಥದ್ದು 2ನೇ ಕಾರಣವಾಗಿರುತ್ತೆ. ಸೊ 3ನೇದೇನು ಅಂದ್ರೆ ಹೈ ಈಲ್ಡಿಂಗ್ ಅಂಡ್ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್, ಅಂದ್ರೆ ಹೆಚ್ಚಿನ ಇಳುವರಿ ನೀಡ್ತಕ್ಕಂಥ ಮತ್ತೆ ಹವಾಮಾನ ಬದಲಾವಣೆಗಳನ್ನ ತಡೆದುಕೊಳ್ಳಬಹುದಾಗಿರ್ತಕ್ಕಂಥ ಒಂದು ತಳಿಗಳನ್ನ ಈಗ ಬಳಕೆಯನ್ನ ಮಾಡಲಾಗ್ತಾ ಇದೆ. ಬೆಟರ್ ಫಾರ್ಮ್ ಪ್ರಾಕ್ಟೀಸಸ್ ಅಂಡ್ ಮೆಕನೈಸೇಷನ್, ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಕೃಷಿ ಪದ್ಧತಿಗಳನ್ನ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅಂಡ್ ಸರ್ಕಾರದಿಂದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆಯ ಜೊತೆಗೆ ಇನ್ನೂ ಹಲವಾರು ಸ್ಕೀಮ್ಸ್ ಗಳನ್ನ ಮಾಡಿರ್ತಕ್ಕಂಥದ್ದು ಈ ಒಂದು ಇಳುವರಿ, ಐ ಮೀನ್ ಟು ಸೇ ಉತ್ಪಾದನೆ ಹೆಚ್ಚಾಗ್ಲಿಕ್ಕೆ ಪ್ರಮುಖ ಕಾರಣವಾಗಿರುತ್ತೆ. ಹಾಗಿದ್ರೆ MSP ಯನ್ನ ಹೊರತುಪಡಿಸಿ ಬೇರೆಲ್ಲ ಯಾವ ಯೋಜನೆಗಳು ಇದಕ್ಕೆ ಪೂರಕವಾಗಿದೆ ಅಂತ ನಾವು ನೋಡೋದಾದಲ್ಲಿ PM ಫಸಲ್ ಬಿಮಾ ಯೋಜನೆ ಅಂತ ಹೇಳ್ತೇವೆ. ಸೊ ಇದು ಕೂಡ ಈ ಒಂದು ಪ್ರೊಡಕ್ಟಿವಿಟಿ ಹೆಚ್ಚಾಗ್ಲಿಕ್ಕೆ, ಪ್ರೊಡಕ್ಷನ್ ಹೆಚ್ಚಾಗ್ಲಿಕ್ಕೆ ಸಪೋರ್ಟ್ ಮಾಡಿರುತ್ತೆ.
PM ಕೃಷಿ ಸಿಂಚಾಯಿ ಯೋಜನಾ, ಪ್ರಮೋಷನ್ ಆಫ್ ಇಂಪ್ರೂವ್ಡ್ ಸೀಡ್ ವೆರೈಟೀಸ್ ಮತ್ತೆ ಸಸ್ಟೈನಬಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಅಥವಾ ಸುಸ್ಥಿರ ಕೃಷಿ ಪದ್ಧತಿಗಳೇನಿದ್ದಾವೆ, ಸೊ ಇವೆಲ್ಲ ಕೂಡ ಕ್ಯುಮುಲೇಟಿವ್ ಆಗಿ ನಮ್ಮ ಭಾರತ ದೇಶದಲ್ಲಿ ಅಕ್ಕಿ ಉತ್ಪಾದನೆ ಹೆಚ್ಚಾಗಲಿಕ್ಕೆ ಸಹಾಯ ಮಾಡಿರುತ್ತೆ. ಹಾಗಿದ್ರೆ ಒಂದು ಕಡೆ ಏನೋ ಉತ್ಪಾದನೆ ಚೆನ್ನಾಗಾಗಿದೆ, ಹಾಗಿದ್ರೆ ಮುಂದೆ ನಮ್ಗಿರ್ತಕ್ಕಂಥ ಸವಾಲುಗಳೇನು ಅದನ್ನು ಕೂಡ ನಾವು ನೋಡ್ಬೇಕಾಗಿರುತ್ತೆ. ಸೊ ಚಾಲೆಂಜಸ್ ಅಹೆಡ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಈ ಅಕ್ಕಿಯನ್ನ ಬೆಳೀತಕ್ಕಂಥ ಒಂದು ಕೃಷಿ ಏನಿರುತ್ತೆ ಇದು ವಾಟರ್ ಇಂಟೆನ್ಸಿವ್ ನೇಚರ್ ಆಗಿರುತ್ತೆ. ಅಂದ್ರೆ ಅತ್ಯಂತ ಹೆಚ್ಚಿನ ನೀರಾವರಿ ಅವಶ್ಯಕತೆ ಇರತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಅಂಡ್ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ಸ್ ಬಹಳ ಇದ್ರ ಮೇಲೆ ಆಗುತ್ತೆ. ಅಂದ್ರೆ ನಾವು ರಾಗಿ ಬೆಳೆಗೆ ಹೋಲಿಕೆ ಮಾಡಿಕೊಂಡಾಗ ರಾಗಿಯನ್ನ ನಾವು ಒಂದು ಶುಷ್ಕ ಬೆಳೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಕಡಿಮೆ ನೀರಾವರಿ ಅಥವಾ ಇವನ್ ಮಳೆ ಆಶ್ರಿತವಾಗಿ ಕೂಡ ನಾವು ರಾಗಿಯನ್ನ ಬೆಳೆಯಬಹುದಾಗಿರುತ್ತೆ. ಅಂಡ್ ಅದು ಈ ಹವಾಮಾನ ಬದಲಾವಣೆಗಳಿಗೆ ಸ್ವಲ್ಪ ಹೆಚ್ಚಿನ ಸ್ಥಿರತೆಯನ್ನ ಹೊಂದಿರತಕ್ಕಂಥ ಬೆಳೆ ಆಗಿರುತ್ತೆ. ಬಟ್ ರಾಗಿಗೆ ನಾವು ಕಂಪೇರ್ ಮಾಡಿಕೊಂಡಾಗ ಹತ್ತಿ ಬೆಳೆ ಅಂತಕ್ಕಂಥದ್ದು ಈ ಒಂದು ಕ್ಲೈಮೇಟ್ ಅಥವಾ ಈ ಹವಾಮಾನ ಬದಲಾವಣೆಗೆ ಹೆಚ್ಚಿನ ಒಂದು ಟಾಲರೆನ್ಸ್ ಅನ್ನ ಹೊಂದದೇ ಇರತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ನೀಡ್ ಫಾರ್ ಸಸ್ಟೈನಬಲ್ ಅಂಡ್ ಡೈವರ್ಸಿಫೈಡ್ ಅಗ್ರಿಕಲ್ಚರ್. ಸೊ ಇದರಿಂದ ಸುಸ್ಥಿರ ಮತ್ತು ವೈವಿಧ್ಯಮಯ ಕೃಷಿ ಏನಿದೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ನಾವು ಈ ಒಂದು ಸಮಯದಲ್ಲಿ ನೀಡಬೇಕಾಗಿರುತ್ತೆ. ಸೊ ಭಾರತ ದೇಶದಲ್ಲಿ ಅಕ್ಕಿಯ ಉತ್ಪಾದನೆ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಸ್ಟೇಪಲ್ ಫುಡ್ ಫಾರ್ ಅ ಲಾರ್ಜ್ ಪಾಪ್ಯುಲೇಷನ್. ಅಂದ್ರೆ ಭಾರತ ದೇಶದಲ್ಲಿರುವ ಬಹುಶಃ ಹೆಚ್ಚಿನ ಒಂದು ಜನಸಂಖ್ಯೆಗೆ ಇದು ಸಾಂಪ್ರದಾಯಿಕ ಅಥವಾ ಒಂದು ಪ್ರಧಾನ ಆಹಾರವಾಗಿರ್ತಕ್ಕಂಥ ಒಂದು ಬೆಳೆ ಕೂಡ ಇದಾಗಿರುತ್ತೆ. ಅಂಡ್ ಇದು ನಮ್ಮ ಭಾರತ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಅಥವಾ ಆಹಾರ ಭದ್ರತೆಗೆ ಪ್ರಮುಖ ಕೊಡುಗೆಯನ್ನ ನೀಡುತ್ತೆ. ಸೊ ಸರ್ಕಾರದ ವತಿಯಿಂದ ನೀಡತಕ್ಕಂಥ ಈ ಒಂದು ಗ್ರೈನ್ ಸಪೋರ್ಟ್ ಏನಿರುತ್ತೆ ಅದರಲ್ಲಿ ಅಕ್ಕಿ ಪ್ರಮುಖವಾಗಿರ್ತಕ್ಕಂಥ ಆಹಾರ ಮೂಲವಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹೆಸರಲ್ಲೇ ಇದೆ, ಅನ್ನ ಅಥವಾ ಅಕ್ಕಿಯನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ ಮೇಜರ್ ಕ್ರಾಪ್ ಅಂಡರ್ ಖಾರಿಫ್ ಸೀಸನ್. ಇದು ಈ ಮುಂಗಾರು ಋತುವಿನಲ್ಲಿ ಅಥವಾ ಖಾರಿಫ್ ಸೀಸನ್ ಅಲ್ಲಿ ಬೆಳೀತಕ್ಕಂಥ ಪ್ರಮುಖವಾದ ಬೆಳೆ ಆಗಿರುತ್ತೆ. ಸಾಮಾನ್ಯವಾಗಿ ಇದನ್ನ ಬಿತ್ತನೆ ಮಾಡ್ತಕ್ಕಂಥದ್ದು ಜೂನ್ ಅಥವಾ ಜುಲೈನಲ್ಲಿ ಇದನ್ನ ಬಿತ್ತನೆ ಮಾಡ್ತಕ್ಕಂಥದ್ದು. ಮಳೆಗಾಲದೊಂದಿಗೆ ಇದನ್ನ ಬಿತ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿಗ್ನಿಫಿಕೆಂಟ್ ಶೇರ್ ಇನ್ ಅಗ್ರಿಕಲ್ಚರಲ್ GDP ಅಂದ್ರೆ ಆಬ್ವಿಯಸ್ಲಿ ಇದು ಹೆಚ್ಚಿನ ಒಂದು ಉತ್ಪಾದನೆಯನ್ನ ಹೊಂದಿರುವ ಕಾರಣದಿಂದ ನಮ್ಮ ಕೃಷಿಯಿಂದ ಬರ್ತಕ್ಕಂಥ ಆದಾಯದಲ್ಲಿ ಹೆಚ್ಚಿನ GDPಯನ್ನ ಹೊಂದಿರತಕ್ಕಂಥ ಒಂದು ಬೆಳೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇದನ್ನ ಕೊಯ್ಲು ಮಾಡ್ತಕ್ಕಂಥ ತಿಂಗಳುಗಳು ಯಾವುದು ಅಂದ್ರೆ ಸಾಮಾನ್ಯವಾಗಿ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳುಗಳಲ್ಲಿ ಇದನ್ನ ಹಾರ್ವೆಸ್ಟ್ ಮಾಡ್ತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಆಲ್ಸೋ ಗ್ರೋನ್ ಆಸ್ ರಾಬಿ ಅಂಡ್ ಸಮ್ಮರ್ ರೈಸ್ ಆಗಿ ಕೂಡ ಬೆಳೆಯಲಾಗುತ್ತೆ. ಸೊ ಇದನ್ನ ರಾಬಿ ಮತ್ತೆ ಬೇಸಿಗೆ ಅಕ್ಕಿಯಾಗಿ ಕೂಡ ಬೆಳೀತಕ್ಕಂಥ ಒಂದು ಬೆಳೆಯಾಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಅಕ್ಕಿಯನ್ನ ಬೆಳಿಲಿಕ್ಕೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಕ್ಲೈಮೆಟಿಕ್ ಕಂಡೀಷನ್ಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ವಾರ್ಮ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್ ಇರಬೇಕಾಗಿರುತ್ತೆ. ಅಂದ್ರೆ ಬೆಚ್ಚಗಿನ ಮತ್ತೆ ಆರ್ದ್ರ ಹವಾಮಾನ ಇದಕ್ಕೆ ತುಂಬಾ ಸೂಕ್ತವಾಗಿರುತ್ತೆ. 25ರಿಂದ 35 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ತಾಪಮಾನ ಇದಕ್ಕೆ ಬೇಕಾಗಿರುತ್ತೆ. 100ರಿಂದ 200 ಸೆಂಟಿಮೀಟರ್ ಮಳೆ ಆಗ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರುತ್ತೆ. ಕ್ಲೇ ಮತ್ತೆ ಲೋಮಿ ಸಾಯಿಲ್ ಇದಕ್ಕೆ ತುಂಬಾ ಆದ್ಯತೆ ನೀಡಲಾಗಿರ್ತಕ್ಕಂಥದ್ದು. ಅಂದ್ರೆ ಜೇಡಿ ಮಣ್ಣು ಅಥವಾ ಕಳಿ ಮಣ್ಣಿಗೆ ಅಂತ ನಾವೇನ್ ಹೇಳ್ತೇವೆ. ಸೊ ಈ ಒಂದು ಮಣ್ಣಲ್ಲಿ ಇದು ಉತ್ತಮವಾಗಿ ಬೆಳೀತಕ್ಕಂಥ ಒಂದು ಕೃಷಿ ಇದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಅಕ್ಕಿಯನ್ನ ಬೆಳೀತಕ್ಕಂಥ ಪ್ರಮುಖ ರಾಜ್ಯಗಳು ಯಾವುದು ಅಂತ ನಾವು ನೋಡೋದಾದ್ರೆ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ, ಪಂಜಾಬ್, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಛತ್ತೀಸ್ಗಢ, ಒಡಿಶಾ, ಬಿಹಾರ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಈ ಒಂದು ಬೆಳೆಯನ್ನ ಹೆಚ್ಚಾಗಿ ಬೆಳೀತಕ್ಕಂಥ ರಾಜ್ಯಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸಮುದ್ರ ಪ್ರತಾಪ್ ಅನ್ನು ಪ್ರಾಥಮಿಕವಾಗಿ ಯಾವ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ? ಸಮುದ್ರ ಪ್ರತಾಪ್ ಈಸ್ ಪ್ರೈಮರ್ಲಿ ಡಿಸೈನ್ಡ್ ಫಾರ್ ವಿಚ್ ಪರ್ಪಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮುದ್ರ ಮಾಲಿನ್ಯವನ್ನ ನಿಯಂತ್ರಣ ಮಾಡಲು ಅಥವಾ ಮೆರೈನ್ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಸಮುದ್ರ ಪ್ರತಾಪ್ ಅಂತಕ್ಕಂಥ ಒಂದು ಹಡಗನ್ನ ಈಗ ವಿನ್ಯಾಸ ಮಾಡಿ ಇದನ್ನ ಬಿಡುಗಡೆ ಕೂಡ ಮಾಡಲಾಗಿರುತ್ತೆ. ಸೊ ಏನಿದರ ವಿಶೇಷತೆಗಳು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ ಅಂತ ಹೇಳ್ತೇವೆ. ಸೊ ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ ಮಾಲಿನ್ಯ ನಿಯಂತ್ರಣ ಹಡಗು ಇದಕ್ಕೆ ಇಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ಸಮುದ್ರ ಪ್ರತಾಪ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಈಗ ಕಮಿಷನ್ ಮಾಡಲಾಗಿರುತ್ತೆ ಅಥವಾ ಕಾರ್ಯಾರಂಭ ಮಾಡಿರ್ತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಸೊ ಎಲ್ಲಿ ಇದನ್ನ ಕಮಿಷನ್ ಮಾಡಿರ್ತಾರೆ ಅಂದ್ರೆ
ನಮ್ಮ ಗೋವಾದಲ್ಲಿ ಈ ಒಂದು ವೆಸಲ್ ಅನ್ನ ಕಮಿಷನ್ ಮಾಡಲಾಗಿರುತ್ತೆ. ಸೊ ಇದನ್ನ ಇಂಡಕ್ಟ್ ಮಾಡಿರ್ತಕ್ಕಂಥದ್ದು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಥವಾ ಭಾರತೀಯ ಕರಾವಳಿ ಕಾವಲು ಪಡೆಗೆ ಈ ಒಂದು ಹಡಗನ್ನ ಈಗ ಸೇರ್ಪಡೆ ಮಾಡಲಾಗಿರುತ್ತೆ. ಹಾಗಿದ್ರೆ ಏನು ಈ ಒಂದು ಹಡಗಿನ ವಿಶೇಷತೆಗಳು, ಇದನ್ನ ಯಾಕೆ ನಾವು ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ ಅಂತ ಕರಿತೇವೆ? ಸೊ ಇದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಇದು ಫಸ್ಟ್ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಅಂಡ್ ಬಿಲ್ಟ್ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್. ಅಂದ್ರೆ ಈ ಮಾಲಿನ್ಯವನ್ನ ನಿಯಂತ್ರಣ ಮಾಡ್ತಕ್ಕಂಥ ಹಡಗುಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾಗಿ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಮತ್ತೆ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಹಡಗು ಇದೇ ಮೊಟ್ಟ ಮೊದಲ ಬಾರಿಗೆ ಮಾಡಲಾಗಿರುತ್ತೆ. ಸೊ ಇದರ ಉದ್ದೇಶಗಳೇನು ಅಂದ್ರೆ ಕಂಟ್ರೋಲ್ ಅಂಡ್ ಕಂಟೈನ್ ಮೆರೈನ್ ಆಯಿಲ್ ಸ್ಪಿಲ್ಸ್, ಅಂದ್ರೆ ಈ ಸಾಗರಗಳಲ್ಲಿ ಆಗ್ತಕ್ಕಂಥ ಒಂದು ತೈಲ ಸೋರಿಕೆ ಏನಿರುತ್ತೆ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತೆ ತೈಲ ಸೋರಿಕೆ ಆಗಿದ್ದರೆ ಅದರಿಂದ ಆಗ್ತಕ್ಕಂಥ ಹಾನಿಯನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಈ ಒಂದು ವೆಸಲ್ ಅನ್ನ ವಿನ್ಯಾಸ ಮಾಡಲಾಗಿರುತ್ತೆ. ಪೊಲ್ಯೂಷನ್ ರೆಸ್ಪಾನ್ಸ್ ಇನ್ ಇಂಡಿಯನ್ ಮ್ಯಾರಿಟೈಮ್ ಝೋನ್ಸ್, ಅಂದ್ರೆ ಭಾರತೀಯ ಕಡಲ ವಲಯಗಳಲ್ಲಿ ಮಾಲಿನ್ಯವಾದರೆ ಅದಕ್ಕೆ ಪ್ರತಿಕ್ರಿಯೆ ನೀಡುವ ಹಡಗಾಗಿ ಇದನ್ನ ಈಗ ಇಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇಟ್ ಸಪೋರ್ಟ್ಸ್ ಕೋಸ್ಟಲ್ ಅಂಡ್ ಆಫ್ ಶೋರ್ ಎನ್ವೈರನ್ಮೆಂಟಲ್ ಸೇಫ್ಟಿ, ಕರಾವಳಿ ಮತ್ತೆ ಕಡಲಾಚೆಗಿನ ಪರಿಸರ ಸಂರಕ್ಷಣೆಗೆ ಇದು ಸಪೋರ್ಟ್ ಮಾಡುತ್ತೆ. ಆಬ್ವಿಯಸ್ಲಿ ಎಲ್ಲೆಲ್ಲಿ ಆಯಿಲ್ ಸ್ಪಿಲ್ ಆಗುತ್ತೆ ಆ ನೀರು ಅಲೆಗಳ ರೂಪದಲ್ಲಿ ಬಂದಾಗ ಕಡಲಾಚೆಗಿನ ಒಂದು ಪರಿಸರ ವ್ಯವಸ್ಥೆ ಕೂಡ ಹಾಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈಗ ಕೋಸ್ಟಲ್ ಮತ್ತೆ ಈ ಒಂದು ಆಫ್ ಶೋರ್ ಪ್ರದೇಶಗಳನ್ನ ಕೂಡ ಆ ಒಂದು ಆಯಿಲ್ ಸ್ಪಿಲ್ಸ್ ಗಳಿಂದ ನಾವು ಪೊಲ್ಯೂಷನ್ ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಅಸಿಸ್ಟ್ ಡ್ಯೂರಿಂಗ್ ಮರಿಟೈಮ್ ಎಮರ್ಜೆನ್ಸೀಸ್, ಅಂದ್ರೆ ಕಡಲ ತುರ್ತು ಪರಿಸ್ಥಿತಿಗಳಲ್ಲೂ ಕೂಡ ಈ ಒಂದು ವೆಸಲ್ ಅನ್ನ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಸಾಮರ್ಥ್ಯಗಳೇನು, ಇದರ ಕೆಪಾಸಿಟೀಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಆಯಿಲ್ ಸ್ಪಿಲ್ ಡಿಟೆಕ್ಷನ್ ಅಂಡ್ ರಿಕವರಿ ಸಿಸ್ಟಮ್, ಅಂದ್ರೆ ತೈಲ ಸೋರಿಕೆ ಎಲ್ಲಾಗಿದೆ ಅದನ್ನ ಪತ್ತೆ ಹಚ್ಚತಕ್ಕಂಥ ಒಂದು ಸಾಮರ್ಥ್ಯ ಕೂಡ ಇರುತ್ತೆ. ಅದರ ಜೊತೆಗೆ ಅದನ್ನ ಚೇತರಿಕೆ ಮಾಡತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಕೂಡ ಈ ಒಂದು ಹಡಗಿನಲ್ಲಿ ವಿನ್ಯಾಸ ಮಾಡಲಾಗಿರುತ್ತೆ. ಅಡ್ವಾನ್ಸ್ಡ್ ಪೊಲ್ಯೂಷನ್ ರೆಸ್ಪಾನ್ಸ್ ಎಕ್ವಿಪ್ಮೆಂಟ್ ಅನ್ನ ಇಲ್ಲಿ ಇಂಡಕ್ಟ್ ಮಾಡಲಾಗಿರುತ್ತೆ. ಸುಧಾರಿತ ಮಾಲಿನ್ಯ ಪ್ರತಿಕ್ರಿಯೆ ಉಪಕರಣಗಳನ್ನ ಈ ಒಂದು ಹಡಗಿನಲ್ಲಿ ಇಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿರುತ್ತೆ. ಅದರ ಜೊತೆಗೆ ಹೈ ಎಂಡ್ಯೂರೆನ್ಸ್ ಫಾರ್ ಲಾಂಗ್ ಡ್ಯೂರೇಷನ್ ಆಪರೇಷನ್ಸ್, ಯಾಕಂದ್ರೆ ಆಯಿಲ್ ಸ್ಪಿಲ್ಸ್ ಅಂತಕ್ಕಂಥದ್ದನ್ನ ನಾವು ಕಡಿಮೆ ಸಮಯದಲ್ಲಿ ರಿಕವರ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ದೀರ್ಘಾವಧಿಯವರೆಗೆ ಇದು ಕೆಲಸ ಮಾಡ್ತಕ್ಕಂಥ ಹೆಚ್ಚಿನ ಸಹಿಷ್ಣುತೆಯನ್ನ ಹೊಂದಿರತಕ್ಕಂಥ ಒಂದು ಹಡಗಾಗಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಮಾಡರ್ನ್ ನ್ಯಾವಿಗೇಷನ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್, ಆಧುನಿಕ ನ್ಯಾವಿಗೇಷನ್ ಮತ್ತೆ ಸಂವಹನ ವ್ಯವಸ್ಥೆಗಳನ್ನ ಕೂಡ ಈ ಒಂದು ಹಡಗಿನಲ್ಲಿ ಡಿಸೈನ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಲೋಹಿತ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ 1200 ಮೆಗಾವ್ಯಾಟ್ ಜಲವಿದ್ಯುತ್ ಯೋಜನೆ ಯಾವ ಜಿಲ್ಲೆಯಲ್ಲಿ ಇದೆ? The 1200 megawatt hydroelectricity project on the Lohit river is located in which district? So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ಅಂಜಾವ್ ಡಿಸ್ಟ್ರಿಕ್ಟ್ ನಲ್ಲಿ 1200 ಮೆಗಾವ್ಯಾಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ಲಾಂಟ್ ಅನ್ನ ಈಗ ಲೋಹಿತ್ ರಿವರ್ಗೆ ಕಟ್ಟಲಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಬಟ್ ಈ ಒಂದು ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ. ಬಟ್ ಈ ಒಂದು ಪ್ರಾಜೆಕ್ಟ್ ನ ಜೊತೆಗೆ ಒಂದು ಎನ್ವೈರನ್ಮೆಂಟಲ್ ಕನ್ಸರ್ನ್ ಕೂಡ ಇರುತ್ತೆ. ಆ ಪರಿಸರ ಕಾಳಜಿ ಏನು ಅಂದ್ರೆ ವೈಟ್ ಬೆಲ್ಲಿಡ್ ಹೆರಾನ್, ಅಂದ್ರೆ ಬಿಳಿಯ ಹೊಟ್ಟೆಯ ಬಾಕ ಅಥವಾ ಹೆರಾನ್, ಕೊಕ್ಕರೆ ಅಂತ ನಾವೇನು ಹೇಳ್ತೇವೆ, ಇದು ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಈ ಒಂದು ವೈಟ್ ಬೆಲ್ಲಿಡ್ ಹೆರಾನ್ ಏನಿದೆ ಇದು IUCN ನ ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದವಾಗಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅನ್ನ ಇಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದು ಆಲ್ರೆಡಿ ತನ್ನ ಪಾಪ್ಯುಲೇಷನ್ ಅನ್ನ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕಡಿಮೆ ಆಗಿರ್ತಕ್ಕಂಥ ಈ ಒಂದು ಪಕ್ಷಿ ಏನಿದೆ ಅದಕ್ಕೆ ಹೆಚ್ಚು ಮಾರಕವಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಅದರ ಬಗ್ಗೆ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದು ಲಾರ್ಜ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ರಾಜೆಕ್ಟ್ ಆಗಿರುತ್ತೆ, ಅಂದ್ರೆ ಬೃಹತ್ ಜಲ ವಿದ್ಯುತ್ ಯೋಜನೆ ಇದಾಗಿರುತ್ತೆ. ಸೊ ಇದರ ಕೆಪಾಸಿಟಿಯನ್ನ ನಾನು ಆಲ್ರೆಡಿ ಹೇಳಿದ್ದೇನೆ, 1200 ಮೆಗಾವ್ಯಾಟ್ ಇದರ ಕೆಪಾಸಿಟಿ ಆಗಿರುತ್ತೆ. ಸೊ ಇದನ್ನ ಲೋಹಿತ್ ರಿವರ್ ನ ಮೇಲೆ ನಿರ್ಮಾಣ ಮಾಡಲಾಗಿರುತ್ತೆ. ಅರುಣಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥ ಅಂಜಾವ್ ಜಿಲ್ಲೆಯಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಈಗ
ಇದು ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಿರುವ ಕಾರಣದಿಂದ ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಂತೆ ತುಂಬ ಹೆಚ್ಚಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ರಿವರ್ ಸಿಸ್ಟಮ್ನ ಮ್ಯಾಪ್ನ ಮುಖಾಂತರ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಬ್ರಹ್ಮಪುತ್ರ ನದಿ ಅಂತಕ್ಕಂಥದ್ದು ಕೈಲಾಶ್ ಪರ್ವತದಲ್ಲಿ ಆರಿಜಿನ್ ಆಗುತ್ತೆ ಅಥವಾ ಉಗಮವಾಗ್ತಕ್ಕಂಥ ನದಿ ಆಗಿರುತ್ತೆ. ಸೊ ಈ ಒಂದು ನದಿ ಈಸ್ಟ್ ವರ್ಡ್ಗೆ ಫ್ಲೋ ಆಗುತ್ತೆ. ಇದು ಚೈನಾದಲ್ಲಿ ಇದಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ಏನು ಅಂದರೆ ಯಾರ್ಲುಂಗ್ ಸ್ಯಾಂಗ್ಪೋ ಅಂತ ಹೇಳ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಯಾರ್ಲುಂಗ್ ಸ್ಯಾಂಗ್ಪೋ ಏನಿದೆ ಇಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅನ್ನ ಚೀನಾ ರಾಷ್ಟ್ರ ಡೆವಲಪ್ ಮಾಡಿರುತ್ತೆ. ಪ್ರಪಂಚದ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆಯನ್ನ ಯಾರ್ಲುಂಗ್ ಸ್ಯಾಂಗ್ಪೋದಲ್ಲಿ ಚೀನಾ ರಾಷ್ಟ್ರ ಡೆವಲಪ್ ಮಾಡಿರುತ್ತೆ. ಸೊ ಈ ಒಂದು ಯಾರ್ಲುಂಗ್ ಸ್ಯಾಂಗ್ಪೋ ನಮ್ಮ ಭಾರತ ದೇಶಕ್ಕೆ ದಿಹಾಂಗ್ನ ಬಳಿ ನಮ್ಮ ಭಾರತ ದೇಶವನ್ನ ಸೇರ್ಕೊಳ್ತಾ ಇರುತ್ತೆ. ನಮ್ಮ ಭಾರತ ದೇಶಕ್ಕೆ ಎಂಟರ್ ಆದ ನಂತರ ಯಾರ್ಲುಂಗ್ ಸಾಂಗ್ಪೋವನ್ನ ನಾವು ಬ್ರಹ್ಮಪುತ್ರ ನದಿ ಅಂತ ಕರೀತಕ್ಕಂಥದ್ದು. ಈ ಭಾಗದಲ್ಲಿ ನಾವು ಲೋಹಿತ್ ರಿವರ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಈಗ 1200 ಮೆಗಾವ್ಯಾಟ್ಸ್ ಅಷ್ಟು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಈ ಬ್ರಹ್ಮಪುತ್ರ ನದಿಯ ಇನ್ನೂ ಕೆಲವೊಂದು ವಿಶೇಷತೆಗಳೇನು ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಭಾಗದಿಂದ ನಾವು ಗಂಗಾ ನದಿ ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಗಂಗಾ ನದಿಯನ್ನ ಬಾಂಗ್ಲಾದೇಶದಲ್ಲಿ ಪದ್ಮಾ ಅಂತ ಕರೀತಾರೆ. ಸೊ ಅದೇ ರೀತಿ ಬ್ರಹ್ಮಪುತ್ರ ನದಿಯನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ. ಈ ಪದ್ಮಾ ಮತ್ತೆ ಜಮುನಾ ನದಿಗಳು ಕಾನ್ಫ್ಲುಯೆನ್ಸ್ ಅಂದ್ರೆ ಒಟ್ಟಿಗೆ ಸೇರಿಕೊಂಡು ಮುಂದಕ್ಕೆ ಹರಿಯುತ್ತೆ. ಅಲ್ಲಿಂದ ಮುಂದಕ್ಕೆ ಹರಿತಕ್ಕಂಥ ಈ ನದಿಗಳ ಸಂಗಮವನ್ನ ನಾವು ಮೇಘನಾ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ನಮಗೆ ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಂತೆ ಈ ಒಂದು ರಿವರ್ ಸಿಸ್ಟಮ್ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಕಾನ್ಸೆಪ್ಟ್ಸ್ಗಳನ್ನ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಈಗ ಈ ಒಂದು ಪ್ರಾಜೆಕ್ಟ್ ನಿಂದ ಪರಿಣಾಮಕ್ಕೆ ಒಳಪಟ್ಟಿರ್ತಕ್ಕಂಥ ಈ ಒಂದು ಪಕ್ಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ದಿಸ್ ಪ್ರಾಜೆಕ್ಟ್ ಫಾಲ್ಸ್ ವಿತ್ ಇನ್ ದಿ ನ್ಯಾಚುರಲ್ ಹ್ಯಾಬಿಟ್ಯಾಟ್ ರೇಂಜ್. ಅಂದ್ರೆ ಈ ಒಂದು ಬಿಳಿಯ ಹೊಟ್ಟೆಯ ಹೆರಾನ್ ಏನಿದೆ ಅಂದ್ರೆ ಅದು ವೈಟ್ ಬೆಲ್ಲಿ ಇರುತ್ತೆ. ಸೊ ಆ ಒಂದು ಹೆರಾನ್ ಅಥವಾ ಬಾಕ ಏನಿದೆ ಅದು ಆವಾಸ ಸ್ಥಾನದ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸ್ಪೀಶೀಸ್ ಡಿಪೆಂಡ್ಸ್ ಆನ್ ಫ್ರೀ ಫ್ಲೋಯಿಂಗ್ ರಿವರ್ಸ್. ಅಂದ್ರೆ ಈ ಪ್ರಭೇದಗಳು ಮುಕ್ತವಾಗಿ ಹರಿತಕ್ಕಂಥ ನೀರಿನ ಮೇಲೆ ಅವಲಂಬಿತವಾಗಿರುತ್ತೆ. ಯಾವಾಗ ನಾವು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ಸ್ ಅನ್ನ ಡೆವಲಪ್ ಮಾಡ್ತೇವೆ, ಆ ಮುಕ್ತವಾಗಿ ಹರಿತಕ್ಕಂಥ ನೀರಿಗೆ ನಾವು ಹರ್ಡಲ್ಸ್ ಅಥವಾ ಅಡೆತಡೆಗಳನ್ನ ಕ್ರಿಯೇಟ್ ಮಾಡುವ ಕಾರಣದಿಂದ ಈ ಪಕ್ಷಿಯ ವಾಸಕ್ಕೆ ತೊಂದರೆಯನ್ನ ನಾವಿಲ್ಲಿ ಉಂಟು ಮಾಡ್ತಾ ಇದ್ದೇವೆ. ಸೊ ರಿಕ್ವೈರ್ಸ್ ಅನ್ಡಿಸ್ಟರ್ಬ್ಡ್ ರಿವರೈನ್ ಇಕೋಸಿಸ್ಟಮ್. ಅಂದ್ರೆ ಈ ಒಂದು ಪಕ್ಷಿಗೆ ಯಾವುದೇ ಅಡಚಣೆ ಇಲ್ಲದ ನದಿ ಪರಿಸರ ವ್ಯವಸ್ಥೆ ಅಗತ್ಯವಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಸೆನ್ಸಿಟಿವ್ ಟು ಹ್ಯೂಮನ್ ಇಂಟರ್ಫಿಯರೆನ್ಸ್ ಅಂದ್ರೆ ಮಾನವ ಹಸ್ತಕ್ಷೇಪಕ್ಕೆ ಅತ್ಯಂತ ಹೆಚ್ಚಿನ ಸಂವೇದನಾಶೀಲವಾಗಿರುತ್ತೆ. ಸೊ ಯಾವಾಗ ನಾವಲ್ಲಿ ಪ್ರಾಜೆಕ್ಟ್ ಅನ್ನ ಮಾಡ್ತೇವೆ, ಸೊ ಅಲ್ಲಿ ಆಬ್ವಿಯಸ್ಲಿ ಮನುಷ್ಯರ ಒಡನಾಟ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಇದರಿಂದ ಈ ಪಕ್ಷಿಯ ಆವಾಸ ಸ್ಥಾನಕ್ಕೆ ಹೆಚ್ಚು ತೊಂದರೆಗಳನ್ನ ಆಗ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪಕ್ಷಿ ಏನಿದೆ IUCN ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಒಂದು ಪಕ್ಷಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಇಟ್ ಈಸ್ ಫೌಂಡ್ ಇನ್ ಪಾರ್ಟ್ಸ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಒನ್ ಆಫ್ ದಿ ರೇರೆಸ್ಟ್ ಹೆರಾನ್ಸ್ ಆಗಿರುತ್ತೆ. ಅಂದ್ರೆ ಈ ಒಂದು ಕೊಕ್ಕರೆ ಅಥವಾ ಬಾಕುಗಳಲ್ಲಿ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಪಕ್ಷಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಈಗ ಈ ಒಂದು ಪ್ರಾಜೆಕ್ಟ್ ನ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಅಥವಾ ಪರಿಸರ ಕಾಳಜಿಗಳನ್ನು ನಾವಿಲ್ಲಿ ಪಟ್ಟಿ ಮಾಡೋದಾದ್ರೆ, ಹ್ಯಾಬಿಟ್ಯಾಟ್ ಫ್ರಾಗ್ಮೆಂಟೇಷನ್ ಆವಾಸ ಸ್ಥಾನದ ವಿಭಜನೆ, ವಿಕಟನೆ ಅಥವಾ ಅದರ ಅಡಚಣೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಫಿಶ್ ಅವೈಲಬಿಲಿಟಿ, ಮೀನಿನ ಲಭ್ಯತೆಯ ಮೇಲೆ ಪರಿಣಾಮ ಬೀಳುತ್ತೆ. ಆಬ್ವಿಯಸ್ಲಿ ಆ ಒಂದು ಬಾಕಗಳ ಆಹಾರ ಫಿಶ್ ಆಗಿರುವ ಕಾರಣದಿಂದ ಸೊ ಇದು ಕೂಡ ಅದರ ಮುಂದಿನ ಒಂದು ಜನಸಂಖ್ಯೆ ಅಥವಾ ಅದರ ಒಂದು ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿರುತ್ತೆ. ಆಲ್ಟ್ರೇಷನ್ ಆಫ್ ರಿವರ್ ಫ್ಲೋ ಅಂಡ್ ಇಕಾಲಜಿ ಅಂದ್ರೆ ನದಿಯ ಹರಿವು ಮತ್ತೆ ಪರಿಸರ ವಿಜ್ಞಾನದಲ್ಲಿ ಆಗ್ತಕ್ಕಂಥ ಬದಲಾವಣೆ. ಪೊಟೆನ್ಷಿಯಲ್ ಡಿಸ್ಟರ್ಬೆನ್ಸ್ ಟು ಬ್ರೀಡಿಂಗ್ ಸೈಟ್ಸ್ ಅಂದ್ರೆ ಸಂತಾನೋತ್ಪತ್ತಿ ತಾಣಗಳೇನಿರ್ತವೆ, ಸೊ ಅದಕ್ಕೆ ಹೆಚ್ಚಿನ ಅಡಚಣೆಯನ್ನ ಈ ಒಂದು ಪ್ರಾಜೆಕ್ಟ್ ನ ಕಾರಣದಿಂದ ಉಂಟಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಯಾವುದು? ಸೊ ವಾಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್? ಸೊ ಇದರ ಕ್ಯಾಪಿಟಲ್ ಸಿಟಿ ಇಟ್ ವಾಸ್ ನೇಮ್ಡ್ ಆಸ್ ಪೋರ್ಟ್ ಬ್ಲೇರ್ ಬಿಫೋರ್, ಬಟ್ ಇವಾಗ ಇದನ್ನ ಶ್ರೀ ವಿಜಯಪುರಂ ಅಂತ ಕರೀತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಅಂಡಮಾನ್ ನಿಕೋಬಾರ್ ಯಾಕೆ ಸುದ್ದಿಯಲ್ಲಿದೆ, ಸೊ ಎಲ್ಲ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಂಡಮಾನ್ ಮತ್ತು ನಿಕೋಬಾರ್ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಇಂಟಗ್ರೇಟೆಡ್ ಕಮಾಂಡ್ ಮತ್ತೆ ಕಂಟ್ರೋಲ್ ಸೆಂಟರ್ ಅನ್ನ ಈಗ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಸಮಗ್ರ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನ ಈಗ ಸ್ಥಾಪನೆ ಮಾಡಲಾಗಿರುತ್ತೆ. ಏನು ಈ ನಿಯಂತ್ರಣ ಕೇಂದ್ರದ ಬೆನಿಫಿಟ್ಸ್ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂತ ಕರೀತೇವೆ. ಸೊ ಇದು ಸೆಂಟ್ರಲೈಸ್ಡ್ ಸೆಕ್ಯೂರಿಟಿ ಆ್ಯಂಡ್ ಸರ್ವಿಲೆನ್ಸ್ ಸಿಸ್ಟಮ್ ಆಗಿರುತ್ತೆ. ಅಂದರೆ ಕೇಂದ್ರೀಕೃತವಾಗಿರ್ತಕ್ಕಂಥ ಭದ್ರತೆ ಮತ್ತು ಕಣ್ಗಾವಲು ವ್ಯವಸ್ಥೆ ಇದಾಗಿರುತ್ತೆ. ಸೊ ರಿಯಲ್ ಟೈಮ್ ಮಾನಿಟರಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡಲಾಗುತ್ತೆ. ಅಂದರೆ ನೈಜ ಸಮಯದಲ್ಲಿ ಮೇಲ್ವಿಚಾರಣೆ ಮತ್ತು ಸಮನ್ವಯ ಮಾಡಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರಲ್ಲಿ ಮಾಡರ್ನ್ ಟೆಕ್ನಾಲಜಿ ಮತ್ತು ಡೇಟಾ ಇಂಟಿಗ್ರೇಷನ್, ಆಧುನಿಕ ತಂತ್ರಜ್ಞಾನ ಮತ್ತು ಡೇಟಾ ಏಕೀಕರಣವನ್ನು ಹೊಂದಿರತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂಡ್ ರೆಸ್ಪಾನ್ಸ್ ಅಂದರೆ ತ್ವರಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿಕೆ ಮತ್ತೆ ಪ್ರತಿಕ್ರಿಯೆಯನ್ನ ಮಾಡುವ ಸಲುವಾಗಿ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಉದ್ದೇಶಗಳೇನು, ಈ ಒಂದು ಕೇಂದ್ರದ ಆಬ್ಜೆಕ್ಟಿವ್ಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಸ್ಟ್ರೆಂಥನ್ ಇಂಟರ್ನಲ್ ಅಂಡ್ ಮೆರಿಟೈಮ್ ಸೆಕ್ಯೂರಿಟಿ, ಆಂತರಿಕ ಮತ್ತೆ ಕಡಲ ಭದ್ರತೆಯನ್ನ ಬಲಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಡಿಸಾಸ್ಟರ್ ರೆಸ್ಪಾನ್ಸ್, ವಿಪತ್ತುಗಳು ಸಂಭವಿಸಿದಾಗ ಅತ್ಯಂತ ಬೇಗ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಬೆಟರ್ ಲಾ ಎನ್ಫೋರ್ಸ್ಮೆಂಟ್ ಕೋಆರ್ಡಿನೇಷನ್ ಅಂದರೆ ಕಡಲ ಕಾನೂನುಗಳೇನಿರ್ತವೆ ಅದನ್ನ ಇನ್ನೂ ಉತ್ತಮವಾಗಿ ನಾವು ಜಾರಿಗೆ ತರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಅಂಡ್ ಗವರ್ನೆನ್ಸ್ ಅನ್ನ ತುಂಬಾ ಸುಲಭವಾಗಿ ಮಾಡ್ತಕ್ಕಂಥದ್ದು, ಅಂದರೆ ದ್ವೀಪಗಳ ಒಂದು ಆಡಳಿತ ಏನಿರುತ್ತೆ ಅದನ್ನ ಸ್ಮಾರ್ಟ್ ವೇ ಅಲ್ಲಿ ಮಾಡುವ ಉದ್ದೇಶಗಳಿಂದ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಅಥವಾ ವ್ಯೂಹಾತ್ಮಕ ಪ್ರಾಮುಖ್ಯತೆಗಳು ಏನು ಅಂತ ನಾವು ನೋಡೋದಾದ್ರೆ ವೈಟಲ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಇನ್ ಇಂಡಿಯನ್ ಓಷನ್ ರೀಜನ್, ಅಂದರೆ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ರಾಷ್ಟ್ರೀಯ ಭದ್ರತೆಗೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಕೇಂದ್ರವಾಗಿರುತ್ತೆ. ಕೋಸ್ಟಲ್ ಮತ್ತೆ ಐಲ್ಯಾಂಡ್ ಸರ್ವಿಲೆನ್ಸ್ ಅನ್ನ ಹೆಚ್ಚು ಮಾಡುತ್ತೆ, ಕರಾವಳಿ ಮತ್ತು ದ್ವೀಪ ಕಣ್ಗಾವಲನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಡಿಫೆನ್ಸ್, ಕೋಸ್ಟ್ ಗಾರ್ಡ್ ಮತ್ತೆ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಅನ್ನ ಸಪೋರ್ಟ್ ಮಾಡುತ್ತೆ. ನಮ್ಮ ರಕ್ಷಣಾ ಕ್ಷೇತ್ರ, ಕರಾವಳಿ ಕಾವಲು ಪಡೆ ಮತ್ತೆ ನಾಗರಿಕ ಆಡಳಿತವನ್ನ ಬೆಂಬಲಿಸ್ತಕ್ಕಂಥ ಒಂದು ಕೇಂದ್ರ ಇದಾಗಿರುತ್ತೆ. ಸೊ ಇದು ಬಾರ್ಡರ್ ಮತ್ತೆ ಮರಿಟೈಮ್ ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡುತ್ತೆ, ನಮ್ಮ ಗಡಿಗಳು ಮತ್ತೆ ಕಡಲ ಸಂರಕ್ಷಣೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಕೇಂದ್ರವನ್ನಾಗಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಈಗ ಅಂಡಮಾನ್ ಮತ್ತು ನಿಕೋಬಾರ್ನ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಅನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದು ನಮ್ಮ ಭಾರತ ದೇಶದ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿರುತ್ತೆ. ಇದು ಬೇ ಆಫ್ ಬೆಂಗಾಲ್ನಲ್ಲಿ ಸಿಚುಯೇಟೆಡ್ ಆಗಿರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಇದು ಕ್ಲೋಸ್ ಟು ಸೌತ್ ಈಸ್ಟ್ ಏಷ್ಯಾ, ಆಗ್ನೇಯ ಏಷ್ಯಾಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಅಂಡಮಾನ್ ಐಲ್ಯಾಂಡ್ಸ್ ಅನ್ನ ನಾರ್ತ್ ಅಲ್ಲಿ, ಉತ್ತರದಲ್ಲಿ ಅಂಡಮಾನ್ ದ್ವೀಪಗಳನ್ನ ಮತ್ತೆ ಸೌತ್ ಅಥವಾ ದಕ್ಷಿಣದಲ್ಲಿ ನಾವು ನಿಕೋಬಾರ್ ದ್ವೀಪಗಳನ್ನ ನೋಡಬಹುದಾಗಿರುತ್ತೆ. ಸೊ ಇದರ ರಾಜಧಾನಿಯನ್ನ ನಾವು ಶ್ರೀ ವಿಜಯಪುರಂ ಅಂತ ಹೇಳ್ತೇವೆ. ಸೊ ಇದಕ್ಕಿಂತ ಮುಂಚೆ ಇದಕ್ಕೆ ಪೋರ್ಟ್ ಬ್ಲೇರ್ ಅಂತ ಕರೆಯಲಾಗ್ತಾ ಇತ್ತು. ಯೂನಿಯನ್ ಟೆರಿಟರಿ ವಿತ್ ಲೆಫ್ಟಿನೆಂಟ್ ಗವರ್ನರ್. ಸೊ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ರಿಂದ ಆಡಳಿತಕ್ಕೆ ಒಳಪಡ್ತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿರುತ್ತೆ. ಸೊ ಯಾವಾಗ ಇದು ಲೆಫ್ಟಿನೆಂಟ್ ಗವರ್ನರ್ ಅಡಿಯಲ್ಲಿ ಬರುತ್ತೆ, ಸೊ ಕೇಂದ್ರ ಸರ್ಕಾರದಿಂದ ಆಡಳಿತ ಪಡಿಸ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಇನ್ನು ಇದರ ಜಿಯೋಗ್ರಫಿ ಅಥವಾ ಭೂಗೋಳ ಶಾಸ್ತ್ರವನ್ನು ನಾವು ನೋಡೋದಾದ್ರೆ ಮೋರ್ ದೆನ್ 500 ಐಲ್ಯಾಂಡ್ಸ್ ಇರುತ್ತೆ, 500ಕ್ಕೂ ಹೆಚ್ಚು ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಥವಾ ಉಷ್ಣವಲಯದ ಮಳೆ ಕಾಡುಗಳನ್ನು ಇಲ್ಲಿ ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ವಾಲ್ಕ್ಯಾನಿಕ್ ಆರಿಜಿನ್ ಅಲ್ಲಿರ್ತಕ್ಕಂಥ ಒಂದು ಬೇರನ್ ಐಲ್ಯಾಂಡ್ಸ್ ಅಂತ ನಾವೇನು ಹೇಳ್ತೇವೆ, ಈ ಬೇರನ್ ದ್ವೀಪದಲ್ಲಿ ಭಾರತ ದೇಶದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಅಥವಾ ಆಕ್ಟಿವ್ ವಾಲ್ಕೆನೋವನ್ನು ಕೂಡ ಹೊಂದಿರತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಕೋರಲ್
ರೀಫ್ಗಳು ಮತ್ತು ಮ್ಯಾನ್ಗ್ರೋವ್ಗಳು ಹೆಚ್ಚಾಗಿರುತ್ತೆ. ಅಂದರೆ ಹವಳದ ದಿಬ್ಬಗಳು ಮತ್ತು ಕಾಂಡ್ಲಾ ಕಾಡುಗಳು ಅಥವಾ ಮ್ಯಾನ್ಗ್ರೋವ್ ಫಾರೆಸ್ಟ್ ಅಂತ ನಾವೇನು ಹೇಳ್ತೇವೆ, ಸೊ ಇದು ಕೂಡ ಹೆಚ್ಚಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಇಲ್ಲಿರ್ತಕ್ಕಂಥ ಕ್ಲೈಮೇಟ್ ಅಥವಾ ಹವಾಮಾನ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಟ್ರಾಪಿಕಲ್ ಕ್ಲೈಮೇಟ್ ಅಥವಾ ಉಷ್ಣವಲಯದ ಹವಾಮಾನ ಇಲ್ಲಿರುತ್ತೆ. ಹೈ ಹ್ಯೂಮಿಡಿಟಿ ಆ್ಯಂಡ್ ರೈನ್ಫಾಲ್, ಅಧಿಕ ತೇವಾಂಶ ಮತ್ತು ಅತ್ಯಂತ ಹೆಚ್ಚಿನ ಮಳೆಯನ್ನು ಪಡಿತಕ್ಕಂಥ ಪ್ರದೇಶವಾಗಿರುತ್ತೆ. ಇನ್ಫ್ಲೂಯೆನ್ಸ್ಡ್ ಬೈ ಸೌತ್ ವೆಸ್ಟ್ ಆ್ಯಂಡ್ ನಾರ್ತ್ ಈಸ್ಟ್ ಮಾನ್ಸೂನ್, ನೈಋತ್ಯ ಮತ್ತು ಈಶಾನ್ಯ ಮಾನ್ಸೂನ್ಗಳಿಂದ ಪ್ರಭಾವಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಆಬ್ವಿಯಸ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಅಂದ ಕೂಡಲೇ ಆ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಟ್ರೈಬಲ್ ಅಥವಾ ಬುಡಕಟ್ಟು ಜನಸಂಖ್ಯೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವ್ದ್ಯಾವುದು ಅಂದರೆ ಗ್ರೇಟ್ ಅಂಡಮಾನೀಸ್, ಒಂಗೆ, ಜಾರ್ವಾ, ಸೆಂಟಿನೇಲ್ಗಳು ಮತ್ತು ನಿಕೋಬಾರಿಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರನ್ನು ವಿಶೇಷ ಕಾನೂನುಗಳ ಮುಖಾಂತರ ನಮ್ಮ ಭಾರತ ಸರ್ಕಾರ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಜನಾಂಗದ ಎಕಾನಮಿ, ಆರ್ಥಿಕತೆ ಯಾವ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿದೆ ಅಂತ ನಾವು ನೋಡೋದಾದ್ರೆ ದ ಫಸ್ಟ್ ಥಿಂಗ್ ಇಸ್ ಟೂರಿಸಂ, ಪ್ರವಾಸೋದ್ಯಮ, ದೆನ್ ಫಿಶರೀಸ್, ಮೀನುಗಾರಿಕೆ ಮಾಡ್ತಕ್ಕಂಥದ್ದು, ಅಗ್ರಿಕಲ್ಚರ್, ಕೃಷಿ, ಮೇಜರ್ ಆಗಿ ಇಲ್ಲಿ ಕೋಕೋನಟ್ ಮತ್ತು ಅರಾಕಾನೆಟ್ ಅಂದರೆ ತೆಂಗು ಮತ್ತು ಅಡಿಕೆಯನ್ನು ಬೆಳೀತಕ್ಕಂಥದ್ದು, ಹ್ಯಾಂಡಿಕ್ರಾಫ್ಟ್ಸ್ ಅಥವಾ ಕರಕುಶಲ ವಸ್ತುಗಳನ್ನು ಕೂಡ ತಯಾರಿ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಥವಾ ಐತಿಹಾಸಿಕ ಮಹತ್ವವನ್ನು ನಾವಿಲ್ಲಿ ನೋಡೋದಾದ್ರೆ ಕೊಲೋನಿಯಲ್ ಹಿಸ್ಟರಿಯನ್ನು ಫಸ್ಟ್ ನೋಡೋಣ. ಅಂದರೆ ವಸಾಹತುಶಾಹಿ ಇತಿಹಾಸದಿಂದ ನಾವು ಪ್ರಾರಂಭ ಮಾಡೋದಾದ್ರೆ ಸೆಲ್ಯುಲಾರ್ ಜೈಲ್ ಲಿಂಕ್ ಟು ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್, ಅಂದರೆ ನಮ್ಮ ಭಾರತ ದೇಶದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಇಲ್ಲಿದ್ದಂತಹ ಒಂದು ಜೈಲಿನಲ್ಲಿ ಸೆರೆವಾಸಕ್ಕೆ ಒಳಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನು ನಾವು ಕಾಲಾಪಾನಿ ಅಂತ ಕೂಡ ಕರೀತಕ್ಕಂಥದ್ದು ನಮಗೆ ಈ ಒಂದು ಕೊಲೋನಿಯಲ್ ರೂಲಿಂಗ್ನ ಸಮಯದಲ್ಲಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ನ ಮ್ಯಾಪ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಲೋವರ್ ಅಂಡಮಾನ್ ಅಂತ ಹೇಳ್ಬೋದಾಗಿರುತ್ತೆ. ಈ ಲೋವರ್ ಅಂಡಮಾನ್ ಏನಿದೆ ಸೊ ಇದರಲ್ಲಿ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಶ್ರೀ ವಿಜಯಪುರಂ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ ನಂತರ ಈ ಲಿಟಲ್ ಅಂಡಮಾನ್ ಅಂತಕ್ಕಂಥದ್ದು ಮೇನ್ ಪಾರ್ಟ್ ಆಫ್ ದಿ ಅಂಡಮಾನ್ ಏನಿದೆ ಸೊ ಅದರಿಂದ ಪ್ರತ್ಯೇಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಇದಾದ ನಂತರ ನಾವು ಸದರ್ನ್ ಪಾರ್ಟ್ಗೆ ಬಂದಾಗ ನಿಕೋಬಾರ್ ಅನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನು ಈ ಒಂದು ಅಂಡಮಾನ್ ನಿಕೋಬಾರ್ ಏನಿದೆ ಇದರಲ್ಲಿರ್ತಕ್ಕಂಥ ಕೆಲವೊಂದು ದ್ವೀಪಗಳಿಗೆ ಮರುನಾಮಕರಣ ಮಾಡಲಾಗಿರುತ್ತೆ. ಸೊ ಇದನ್ನ ನಮ್ಮ ಪರೀಕ್ಷೆಯಲ್ಲಿ ರಿಪೀಟೆಡ್ ಆಗಿ ಇತ್ತೀಚೆಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಭಾಗದಲ್ಲಿರ್ತಕ್ಕಂಥ ರಾಸ್ ಐಲ್ಯಾಂಡ್ಸ್ ಅಂತ ಮುಂಚೆ ಕರೀತಾ ಇದ್ರು, ಈಗ ಅದನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಸ್ವರಾಜ್ ದ್ವೀಪ ಅಂತ, ಸೊ ಇಲ್ಲಿ ಹ್ಯಾವ್ಲಾಕ್ ಐಲ್ಯಾಂಡ್ಸ್ ಅಂತ ಇತ್ತು, ಇದನ್ನ ಈಗ ಸ್ವರಾಜ್ ದ್ವೀಪ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿರುತ್ತೆ. ಇನ್ನು ನೀಲ್ ಐಲ್ಯಾಂಡ್ ಅಂತ ಈ ಒಂದು ಭಾಗದ ದ್ವೀಪವನ್ನ ಶಹೀದ್ ದ್ವೀಪ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿರುತ್ತೆ. ಸೊ ಇನ್ನೊಂದು ಪ್ರಶ್ನೆ ಕೂಡ ತುಂಬಾ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಅಂಡಮಾನ್ ಮತ್ತು ನಿಕೋಬಾರ್ ಅನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಚಾನೆಲ್ ಯಾವುದು ಅಂತ ಕೇಳ್ತಾರೆ. 10 ಡಿಗ್ರಿ ಚಾನೆಲ್ ಅಂತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ಅನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಒಂದು ಚಾನೆಲ್ ಆಗಿರುತ್ತೆ. ಸೊ ಏಕೈಕ ಸಕ್ರಿಯ ಐಲ್ಯಾಂಡ್ ಅನ್ನ ನಾವು ಜ್ವಾಲಾಮುಖಿಯನ್ನ ಬ್ಯಾರನ್ ಐಲ್ಯಾಂಡ್ಸ್ಗಳಲ್ಲಿ ನಾವು ನಮ್ಮ ಭಾರತ ದೇಶದ ಏಕೈಕ ಸಕ್ರಿಯ ಅಥವಾ ಓನ್ಲಿ ಆಕ್ಟಿವ್ ವಾಲ್ಕೆನೋವನ್ನ ನಾವು ಬ್ಯಾರನ್ ಐಲ್ಯಾಂಡ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ನಮಗೆ ಅಂಡಮಾನ್ ಮತ್ತು ನಿಕೋಬಾರ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ವರ್ಲ್ಡ್ ಬ್ರೈಲಿ ಡೇ. ಸೊ ಈ ಒಂದು ಬ್ರೈಲಿ ಸಿಸ್ಟಮ್ ಅಂದರೆ ಫಿಸಿಕಲಿ ಚಾಲೆಂಜ್ಡ್, ಯಾರಿಗೆ ಈ ಒಂದು ದೃಷ್ಟಿ ಸರಿಯಾಗಿರೋದಿಲ್ಲ, ಸೊ ಅವರು ಈ ಒಂದು ಟೆಕ್ಸ್ಟ್ಗಳನ್ನು ನಮ್ಮ ರೀತಿಯಲ್ಲಿ ಪುಸ್ತಕಗಳನ್ನು ಅವರು ಓದಲಿಕ್ಕೆ ಬರೋದಿಲ್ಲ. ಸೊ ಅವ್ರಿಗಾಗಿ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಲಾಗಿರುತ್ತೆ, ಅದನ್ನು ಬ್ರೈಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಬ್ರೈಲಿ ಸಿಸ್ಟಮನ್ನು ಡೆವಲಪ್ ಮಾಡಿರ್ತಕ್ಕಂಥ ವ್ಯಕ್ತಿ ಕೂಡ ಒಬ್ಬ ಬ್ಲೈಂಡ್ ಆಗಿರ್ತಾರೆ. ಅವರ ಹೆಸರೇನು ಅಂದರೆ ಲೂಯಿಸ್ ಬ್ರೈಲಿ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರ ಒಂದು ನೆನಪಿಗಾಗಿ ಮತ್ತು ಈ ಒಂದು ಡಿಸ್ಕವರಿಗಾಗಿ ವರ್ಲ್ಡ್ ಬ್ರೈಲಿ ಡೇಯನ್ನು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಸೊ ಅದು ಜನವರಿ
ಜನವರಿ 4ನೇ ತಾರೀಕು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇದನ್ನ ಬ್ರೈಲಿ ಸಿಸ್ಟಮ್ ಅನ್ನ ಇನ್ವೆಂಟ್ ಮಾಡಿರುವ ನೆನಪಿಗಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಈ ಲಾಸ್ಟ್ ಐಸೈಟ್ ಅಟ್ ಯಂಗ್ ಏಜ್, ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಲೂಯಿಸ್ ಬ್ರೈಲ್ ರವರು ತಮ್ಮ ದೃಷ್ಟಿಯನ್ನ ಕಳೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಹಾಗಿದ್ರೆ ಏನಿದು ಬ್ರೈಲ್ ಸಿಸ್ಟಮ್ ಅಂತ ನಾವು ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಟ್ಯಾಕ್ಟೈಲ್ ಸ್ಕ್ರಿಪ್ಟ್ ಯೂಸಿಂಗ್ ರೈಸ್ಡ್ ಡಾಟ್ಸ್, ಅಂದರೆ ಒಂದು ಪೇಪರ್ನ ಮೇಲೆ ಈ ರೀತಿಯಾಗಿ ಚುಚ್ಚಲಾಗುತ್ತೆ. ಸೊ ಚುಚ್ಚಿದಾಗ ಅಲ್ಲಿ ಚುಕ್ಕೆಗಳು ರೈಸ್ ಆಗುತ್ತೆ ಅಥವಾ ಉಬ್ಬುತ್ತೆ. ಪ್ರತಿಯೊಂದು ನಾವು ಹೆಂಗೆ ಆಲ್ಫಾಬೆಟ್ ಅನ್ನು ಬರಿತೇವೆ ಅದೇ ರೀತಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ಅದನ್ನು ಮಾರ್ಕ್ ಮಾಡ್ಕೊಳ್ತಾರೆ. ಆ ಒಂದು ಬಬಲ್ಸ್ ಏನಿರುತ್ತೆ ಅದರ ಮೇಲೆ ಫೀಲ್ ಮಾಡುವ ಮುಖಾಂತರ ಓದ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಬ್ರೈಲಿ ಅಂತ ಹೇಳ್ತೇವೆ. ಸೊ ರೀಡ್ ಬೈ ಟಚ್, ಸ್ಪರ್ಶದ ಮುಖಾಂತರ ಅದನ್ನು ಓದ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಯೂಸ್ಡ್ ಫಾರ್ ರೀಡಿಂಗ್ ಅಂಡ್ ರೈಟಿಂಗ್, ಅಂದ್ರೆ ಓದ್ಲಿಕ್ಕೆ ಮತ್ತೆ ಬರೀಲಿಕ್ಕೆ ಎರಡಕ್ಕೂ ಕೂಡ ಯೂಸ್ ಮಾಡಬಹುದಾಗಿರುತ್ತೆ. ಈವನ್ ಇದನ್ನ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಥವಾ ಬಹು ಭಾಷೆಗಳಿಗೆ ಅಡಾಪ್ಟಬಲ್ ಆಗಿರ್ತಕ್ಕಂಥ ಒಂದು ವಿನ್ಯಾಸವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನ್ಯಾಷನಲ್ ಬರ್ಡ್ ಡೇ 2026, ರಾಷ್ಟ್ರೀಯ ಪಕ್ಷಿ ದಿನ 2026, ಈ ಒಂದು ದಿನವನ್ನ ಪ್ರತಿ ವರ್ಷ ಜನವರಿ 5ನೇ ತಾರೀಕು ಆಚರಣೆ ಮಾಡ್ತಕ್ಕಂಥದ್ದು. ಸೊ ನ್ಯಾಷನಲ್ ಬರ್ಡ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದರೆ, ಪ್ರಪಂಚದಾದ್ಯಂತ 10,000ಕ್ಕಿಂತ ಹೆಚ್ಚು ಈ ಒಂದು ಪಕ್ಷಿಯ ಪ್ರಭೇದಗಳು, ನಾನು ಹೇಳ್ತಾ ಇರೋದು ಪಾಪ್ಯುಲೇಷನ್ ಅಲ್ಲ, ಪ್ರಭೇದಗಳನ್ನು 10,000ಕ್ಕೂ ಹೆಚ್ಚು ಸ್ಪೀಶೀಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಫೌಂಡ್ ಆನ್ ಎವ್ರಿ ಕಾಂಟಿನೆಂಟ್, ಅಂದರೆ ಪ್ರತಿಯೊಂದು ಖಂಡದಲ್ಲೂ ಇರ್ತಕ್ಕಂಥ ಒಂದು ಪಕ್ಷಿ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1023. So you can just pause the video here. So this is question number 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. So once again I will meet you tomorrow with tomorrow's updates. Till then, keep reading, take care of yourselves, and thank you very much for watching this.